Hello students, in the last video we had noted a conversation between Cassius and Brutus where Cassius said that Brutus doesn't have a mirror so that he can look at himself and know how great a person he is. ವಿದ್ಯಾರ್ಥಿಗಳೇ, ಕಳೆದ ಒಂದು ವಿಡಿಯೋದಲ್ಲಿ ನಾವು ಕ್ಯಾಶಿಯಸ್ ಮತ್ತು ಬ್ರೂಟಸ್ ನಡುವಿನ ಮಾತುಕತೆಗಳನ್ನು ಓದಿದ್ವಿ. ಮತ್ತು ಆ ಒಂದು ಮಾತುಕತೆಯಲ್ಲಿ ಕ್ಯಾಶಿಯಸ್ ಏನು ಹೇಳ್ತಾನೆ ಅಂದರೆ, ಬ್ರೂಟಸ್ಗೆ ತನ್ನ ಬಗ್ಗೆ ಏನೂ ಗೊತ್ತಿಲ್ಲ, ಅವನ ಘನತೆ ಬಗ್ಗೆ. ಸೊ ತಾನು ಕನ್ನಡಿಯಂತೆ ಅವನ ಗುಣಗಳನ್ನು ಪ್ರತಿಫಲಿಸಬಲ್ಲೆ, ನಾನು ನಿಮಗೆ ಹೇಳ್ಕೊಡ್ತೀನಿ ನೀನೇನು ಅಂತಂದ್ಬಿಟ್ಟು ಕ್ಯಾಶಿಯಸ್ ಹೇಳ್ತಾನೆ. ಇಲ್ಲಿ ಕ್ಯಾಶಿಯಸ್ಸು ಬ್ರೂಟಸ್ನ ಒಂದು ಸ್ನೇಹ ಅಥವಾ ಕಾನ್ಫಿಡೆನ್ಸನ್ನು ತಗೊಳ್ಳೋಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರೋದನ್ನು ನಾವು ನೋಡ್ಬೋದು. ಹಿ ವಾಂಟ್ಸ್ ಬ್ರೂಟಸ್ ಟು ಬಿಲೀವ್ ಇನ್ ಹಿಮ್ ಕಂಪ್ಲೀಟ್ಲಿ. ಅವನನ್ನು ಪೂರ್ಣವಾಗಿ ನಂಬೋ ಥರ ಕ್ಯಾಶಿಯಸ್ ಅವನನ್ನು ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಸೊ ದ ಫಸ್ಟ್ ಸ್ಪೀಚ್ ಇನ್ ದಿಸ್ ಸೆಕ್ಷನ್ ಈಸ್ ಬೈ ಕ್ಯಾಶಿಯಸ್. He says, "And it is very much lamented, Brutus, that you have no such mirrors as will turn your hidden worthiness into your eye, that you might see your shadow." He says that it is very lamentable that there is no mirror in which Brutus can see himself correctly. ಅವನು ಇಲ್ಲೇನು ಹೇಳ್ತಾ ಇದ್ದಾನೆ ಅಂದರೆ, ಕ್ಯಾಶಿಯಸ್ಸು ಬ್ರೂಟಸ್ಗೆ ನಿನ್ನ ಬಗ್ಗೆ ನಿನಗೆ ತಿಳಿಸಿಕೊಡಲು ಯಾವುದೇ ಕನ್ನಡಿ ಇಲ್ವಲ್ಲ ಅನ್ನೋದು ಬಹಳ ದುಃಖಕರವಾಗಿದೆ. ಆಮೇಲೆ ಅವನು ಈ ಥರ ಹೇಳ್ತಾನೆ ಬ್ರೂಟಸ್ಗೆ, ನೀನೇನು ಅಂತ ನಿಂಗೆ ಗೊತ್ತಿಲ್ಲ, ನಿನ್ನ ಒಂದು ಟ್ಯಾಲೆಂಟ್ ಏನು ಅಂತ ನಿಂಗೆ ಗೊತ್ತಿಲ್ಲ, ವಾಟ್ ಯು ಆರ್ ಕೇಪಬಲ್ ಆಫ್ ಯು ಆರ್ ನಾಟ್ ಅವೇರ್ ಆಫ್. ನಿನಗೇನು ಆಗತ್ತೆ, ನಿನ್ನ ಕೈಯಲ್ಲಿ ಏನು ಸಾಧ್ಯವಿದೆ ಅನ್ನೋದು ನಿನಗೆ ಗೊತ್ತಿಲ್ಲ. ಇದು ಕೇವಲ ನಾನಷ್ಟೇ ಅಲ್ಲ ಹೇಳ್ತಾ ಇರೋದು, ಬೇರೆಯವರು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಈ ಥರ ಮುಂದುವರಿತಾನೆ. I have heard where many of the best respect in Rome, except immortal Caesar, speaking of Brutus and groaning underneath this age's yoke, have wished that noble Brutus had his eyes. The noblest Romans, ರೋಮ್ ನಗರದಲ್ಲಿರುವಂತಹ ಶ್ರೇಷ್ಠ ವ್ಯಕ್ತಿಗಳು, ದೇ ಆರ್ ಆಸ್ಕಿಂಗ್ ವೈ ಬ್ರೂಟಸ್ ಇಸಂಟ್ ಟೇಕಿಂಗ್ ಎನಿ ಆ್ಯಕ್ಷನ್. ಅವರೆಲ್ಲ ಒಂದು ಗೌರವಾನ್ವಿತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ರೋಮಲ್ಲಿ, ಅವರೆಲ್ಲರೂ ಕೂಡ ಯಾಕೆ ಬ್ರೂಟಸ್ಸು ಈ ಒಂದು ಸರ್ಕಾರದ ಸ್ಥಿತಿ ಇಷ್ಟೊಂದು ಕೆಟ್ಟದಾಗಿದ್ದರೂ ಯಾವುದೇ ಕ್ರಮ ಯಾಕೆ ತೆಗೆದುಕೊಳ್ತಿಲ್ಲ, ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಸೋ ಮೆನಿ ಟ್ರಬಲ್ಸ್, ವೈ ಈಸ್ ಹಿ ನಾಟ್ ಡೂಯಿಂಗ್ ಎನಿಥಿಂಗ್, ಆ ಥರ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಬ್ರೂಟಸ್ ಬಗ್ಗೆ. ಎವ್ರಿಬಡಿ ವಾಂಟ್ಸ್ ಸಮ್ ಆ್ಯಕ್ಷನ್ ಟು ಬಿ ಟೇಕನ್ ಬೈ ಬ್ರೂಟಸ್ ಆ್ಯಂಡ್ ದೇ ಆರ್ ವೇಟಿಂಗ್ ಫಾರ್ ಇಟ್. ವೈ ಬ್ರೂಟಸ್ ಈಸ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್, ಯಾಕೆ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಬ್ರೂಟಸ್ಸು ಅಂಥೇಳಿ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತ. ಸೊ ಬ್ರೂಟಸ್ ರಿಪ್ಲೈಸ್ ಟು ದಸ್, "Into what dangers would you lead me, Cassius? What are you telling me? Or where are you taking me?" ನೀನು ಏನು ಹೇಳ್ತಾ ಇದೀಯಾ? ಇಂಟು ವಾಟ್ ಡೇಂಜರ್ ಆರ್ ಯು ಟ್ರೈಯಿಂಗ್ ಟು ಲೀಡ್ ಮೀ? ಯಾವುದೋ ಅಪಘಾತಕ್ಕೆ ನನ್ನನ್ನು ತಳ್ತಾ ಇದೆಯಾ ಅಂತ. ದ್ಯಾಟ್ ಯು ವುಡ್ ಹ್ಯಾವ್ ಮೀ ಸೀಕ್ ಇನ್ ಟು ಮೈ ಸೆಲ್ಫ್ ಫಾರ್ ದ್ಯಾಟ್ ವಿಚ್ ಇಸಂಟ್ ಇನ್ ಮೀ. ನನ್ನಲ್ಲಿಲ್ಲದ ಯಾವುದೋ ಗುಣ ಇದೆ ಅಂತ ಹೇಳಿಕೊಂಡು ನನ್ನನ್ನು ತಪ್ಪು ದಾರಿಗೆ ಎಳಿತಾ ಇದೆಯಾ? ಆರ್ ಯು ಟ್ರೈಯಿಂಗ್ ಟು ಡಿಸೀವ್ ಮೀ ಬೈ ಮೇಕಿಂಗ್ ಮೀ ಲುಕ್ ಇನ್ ಟು ಮೈ ಸೆಲ್ಫ್ ಫಾರ್ ಸಮಥಿಂಗ್ ದಟ್ ಈಸ್ ನಾಟ್ ದೇರ್ ಇನ್ ಮೀ. ನನ್ನೊಳಗೆ ಇಲ್ಲದ ಯಾವುದೋ ಒಂದು ಗುಣವನ್ನು ನೋಡು, ಹುಡುಕು ಅಂತ ಹೇಳಿ ನನ್ನನ್ನು ದಾರಿ ತಪ್ಪಿಸ್ತಾ ಇದೆಯಾ ಅಂತ ಇಲ್ಲಿ ಬ್ರೂಟಸ್ ಕೇಳ್ತಾನೆ. ಸೊ ಕ್ಯಾಶಿಯಸ್ ಸೇಸ್, ಗುಡ್ ಬ್ರೂಟಸ್, ಡೋಂಟ್ ಮಿಸ್ಟೇಕ್ ಮೀ. ನೀನು ತಪ್ಪು ತಿಳ್ಕೊಬೇಡ, ನಾನು ನಿನ್ನ ಪ್ರಾಮಾಣಿಕನಾದ ಸ್ನೇಹಿತ. ಐ ಆಮ್ ಡೂಯಿಂಗ್ ವಾಟ್ ಈಸ್ ಬೆಸ್ಟ್ ಫಾರ್ ಯು. ನಿಂಗೆ ಒಳ್ಳೆಯದನ್ನೇ ಹೇಳ್ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡು
ಕ್ಯಾಶಿಯಸ್ ಹೇಳ್ತಾನೆ, ದೇರ್ ಫೋರ್ ಗುಡ್ ಬ್ರೂಟಸ್ ಬಿ ಪ್ರಿಪೇರ್ ಟು ಹಿಯರ್, ಆ್ಯಂಡ್ ಸಿನ್ಸ್ ಯು ನೋ ಯು ಕಾಂಟ್ ಸಿ ಯೋರ್ ಸೆಲ್ಫ್ so well as by reflection, I, your glass, will modestly discover to yourself that of yourself which you yet not know not of. So I am going to show you like a true mirror without any exaggeration things which you can't see. ನಾನು ಒಂದು ಕನ್ನಡಿಯ ಥರ ನಿನ್ನ ನೈಜವಾದ ನಿನ್ನ ಒಂದು ಗುಣಗಳನ್ನು, ನಿನ್ನ ಒಂದು ಪ್ರತಿಭೆಯನ್ನು, ನಿನಗೆ ಸಾಧ್ಯವಾಗುವಂತಹ ಏನಂತಾರೆ ಅದಕ್ಕೆ, ನಿನ್ನ ಕೈಯಲ್ಲಿ ಆಗುವಂತಹ ಕೆಲಸಗಳ ಬಗ್ಗೆ ನಿನಗೆ ನಾನು ಮಾಹಿತಿ ಕೊಡ್ತೀನಿ. ಆ್ಯಂಡ್ ಐ ಆಮ್ ನಾಟ್ ಡೂಯಿಂಗ್ ಎನಿ ಎಕ್ಸಾಜರೇಷನ್. ನಾನೇನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ನಿನ್ನ ಸಾಮರ್ಥ್ಯದ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಡೋಂಟ್ ಮಿಸ್ಟೇಕ್ ಮೀ, ಡೋಂಟ್ ಬಿ ಸಸ್ಪಿಷಿಯಸ್ ಆಫ್ ಮೀ. ನನ್ನ ಬಗ್ಗೆ ನಿನ್ನ ಸಂದೇಹ ಬೇಡ, ಏನೋ ಸುಳ್ಳು ಹೇಳಿ ಮೋಸ ಮಾಡ್ತಿದ್ದಾನೆ ಅನ್ನುವ ಸಂದೇಹ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್, ಐ ಡೋಂಟ್ ಚೀಟ್ ಯು ಇನ್ ಎನಿ ವೇ. ಹ್ಯಾವ್ ಯು ಸೀನ್ ಮೀ ಚೀಟಿಂಗ್ ಎನಿಬಡಿ? ನಾನು ಯಾರಿಗಾರೋ ಮೋಸ ಮಾಡಿರೋದನ್ನು ನೀನೀಗಾಗಲೇ ನೋಡಿದೀಯಾ ಅಂಥೇಳಿ ಇಲ್ಲಿ ಕೇಳ್ತಾ ಇದ್ದಾನೆ. ಆ್ಯಂಡ್ ಬಿ ನಾಟ್ ಜೆಲಸ್ ಆನ್ ಮೀ ಜೆಂಟಲ್ ಬ್ರೂಟಸ್, ವೇರ್ ಐ a common laugher, or did use to stale with ordinary oaths my love to every new protester? Have you seen me making friendship like this with everybody? ಎಲ್ಲರ ಹತ್ರನೂ ನಾನು ಈ ಥರ ಸ್ನೇಹ ಮಾಡಿಕೊಂಡು ನಾನು ತುಂಬ ಒಳ್ಳೆಯ ಸ್ನೇಹಿತ ಅಂತ ಎಲ್ಲರ ಹತ್ರ ಹೇಳಿರೋದನ್ನು ನೀನು ನೋಡಿದೀಯಾ? ಇಫ್ ಯು ನೋ ದಟ್ ಐ ಡೂ ಫಾನ್ ಆನ್ ಮೆನ್ ಆ್ಯಂಡ್ ಹಗ್ ದೆಮ್ ಹಾರ್ಡ್ ಆ್ಯಂಡ್ ಆಫ್ಟರ್ ಸ್ಕ್ಯಾಂಡಲ್ ದೆಮ್, have you seen me doing friendship with people, hugging them, praising them and later stabbing them? ನೀನು ನೋಡಿದೀಯಾ ನಾನು ಯಾರ ಹತ್ರನೋ ತುಂಬ ಸ್ನೇಹ ಮಾಡಿಕೊಂಡು ಅವರ ಎದುರಿಗೆ ಗುಣಗಾನ ಮಾಡಿ ನಂತರ ಅವರ ಬೆನ್ನಿಗೆ ಚೂರಿ ಹಾಕಿದ್ದನ್ನು ಯಾವತ್ತಾರೋ ನೋಡಿದೀಯಾ? ಹ್ಯಾವ್ ಯು ಸೀನ್ ಮೀ ಗೆಟಿಂಗ್ ಡ್ರಂಕ್ ಇನ್ ಪಾರ್ಟೀಸ್? ಈ ಪಾರ್ಟಿಗಳಲ್ಲಿ ತುಂಬ ಕುಡಿದು ಮಾತಾಡೋದನ್ನು ನೀನು ನೋಡಿದೆಯಾ? ಆರ್ ಇಫ್ ಯು ನೋ ದಟ್ ಐ ಪ್ರೊಫೆಸ್ ಮೈ ಸೆಲ್ಫ್ ಇನ್ ಬ್ಯಾಂಕ್ವೆಟಿಂಗ್ to all the rout, then hold me dangerous. If you have seen any of these bad qualities in me, then you can be suspicious of me. ಹೀಗೆಲ್ಲ ನನ್ನ ಹತ್ರ ಕೆಟ್ಟ ಗುಣಗಳಿತ್ತು ಅಂದರೆ ನೀನು ಬೇಕಾದ್ರೆ ನನ್ನ ಬಗ್ಗೆ ಸಂದೇಹ ಪಡು. ಬಟ್ ಹ್ಯಾವ್ ಯು ಸೀನ್ ಎನಿ ಆಫ್ ದೀಸ್ ಬ್ಯಾಡ್ ಕ್ವಾಲಿಟೀಸ್? ಹ್ಯಾವ್ ಐ ಚೀಟೆಡ್ ಎನಿಬಡಿ? ನಾನು ಎಲ್ಲರೂ ಬೇರೆಯವ್ರಿಗೆ ಮೋಸ ಮಾಡಿರೋದು ನಿಂಗೆ ಗೊತ್ತಾಗಿದೆಯಾ? ಅಥವಾ ನಾನು ಪಾರ್ಟಿಯಲ್ಲಿ ಹೋಗಿ ಕುಡಿದು ಸಿಕ್ಕಾಬಟ್ಟೆ ಮಾತಾಡೋದನ್ನು ನೋಡಿದೆಯಾ? You have not seen anything like this from me, right? So you have to believe what I am saying. ನಾನು ಹೇಳ್ತಾ ಇರೋದನ್ನು ನೀನು ನಂಬಬೇಕು ಅಂತ ಹೇಳ್ತಾನೆ. At that time there is a trumpet sounding from backstage. ಸ್ಟೇಜಿನ ಹಿಂಬದಿಯಿಂದ ದೊಡ್ಡ ಸ್ವರ, ಹರ್ಷೋದ್ಗಾರಗಳ ಸೌಂಡ್ ಕೇಳಿಸುತ್ತೆ, ಕೂಗಿನ ಸದ್ದು ಕೇಳಿಸುತ್ತೆ. ಸೊ ಬ್ರೂಟಸ್ ಆಸ್, ವಾಟ್ ಮೀನ್ಸ್ ದಿಸ್ ಶೌಟಿಂಗ್? ಐ ಡೂ ಫಿಯರ್ ದ ಪೀಪಲ್ ಚೂಸ್ ಸೀಸರ್ ಫಾರ್ ದೇರ್ ಕಿಂಗ್. ವಾಟ್ ಈಸ್ ದಿಸ್ ಶೌಟಿಂಗ್? ಅಲ್ಲೆಲ್ಲ ಜನ ಕಿರ್ಚಾಡ್ತಿದ್ದಾರಲ್ಲ. am I going to see that the people have made Caesar their king? ಏನಾರೋ ಆ ಜನ ಎಲ್ಲ ಇದ್ದಾರಲ್ಲ, ಅವರು ಸೀಸರ್ಗೇನಾರೋ ಅವನನ್ನು ಪಟ್ಟಾಭಿಷೇಕ ಮಾಡಿಬಿಟ್ರಾ ಅಂತ. ಆರ್ ದೇ ಗೋಯಿಂಗ್ ಟು ಕ್ರೌನ್ ಹಿಮ್ ಕಿಂಗ್? ಅವನ್ನೇನಾರು ರಾಜ ಮಾಡಿಬಿಟ್ಟಿದ್ದಾರಾ ಅಂಥೇಳಿ ಆ ಒಂದು ಮಾತು ಆಕಸ್ಮಿಕವಾಗಿ ಬ್ರೂಟಸ್ ಮನದಾಳದಿಂದ ಹೊರಗೆ ಬರುತ್ತೆ. ಓಕೆ, ದ್ಯಾಟ್ ವಾಸ್ ಹಿಸ್ ಡೀಪೆಸ್ಟ್ ಫಿಯರ್ ವಿಚ್ ಕಮ್ಸ್ ವಿತೌಟ್ ನಾಲೆಡ್ಜ್. ಅವನು ತನಗರಿವಿಲ್ಲದಂತೆ ಆ ಒಂದು ಮಾತನ್ನು ಹೇಳ್ತಾನೆ. ತಕ್ಷಣ ಕ್ಯಾಶಿಯಸ್ ಟೇಕ್ಸ್ ಅಡ್ವಾಂಟೇಜ್ ಆಫ್ ದ್ಯಾಟ್. ತಕ್ಷಣ ಏನು ಮಾಡ್ತಾನೆ ಕ್ಯಾಶಿಯಸ್ಸು, ಡೂ ಯು ಫಿಯರ್ ಇಟ್? ಹೌದಾ, ನಿಂಗೆ ಅದ್ರ ಬಗ್ಗೆ ಭಯ ಇದೆಯಾ? ಎಲ್ಲಾರೋ ಸೀಸರ್ ರಾಜ ಆಗ್ಬಿಡ್ತಾನ ಅಂತ ಭಯ ಇದೆಯಾ?
ದೆನ್ ಮಸ್ಟ್ ಐ ಥಿಂಕ್ ಯು ವುಡ್ ನಾಟ್ ಹ್ಯಾವ್ ಇಟ್ ಸೊ, ನಿಂಗೆ ಹಾಗಾಗಬಾರ್ದು ಅಂತೇನಾದ್ರು ಇದೆಯಾ? ದೆನ್ ಶುಡ್ ಐ ಥಿಂಕ್ ದಟ್ ಯು ಡೋಂಟ್ ವಾಂಟ್ ಹಿಮ್ ಟು ಬಿ ಕಿಂಗ್, ಅವನು ರಾಜ ಆಗಬಾರ್ದು ಅಂತ ನೀನು ಅಂದ್ಕೊಂಡಿದೀಯಾ, ನಿನ್ನ ಮನಸ್ಸಲ್ಲಿ ಇದೆ ಅಂತ ನಾನು ತಿಳಿದುಕೊಳ್ಳಲ್ಲ? ಶಲ್ ಐ ಥಿಂಕ್ ದಟ್ ಯು ಡೋಂಟ್ ವಾಂಟ್ ಸೀಸರ್ ಟು ಬಿ ಕಿಂಗ್, ಹಾಗೆ ಅಂದ್ಕೊಳ್ಳ ಅಂಥೇಳಿ ಕೇಳ್ತಾನೆ. ಬಿಕಾಸ್ ದೇ ಹ್ಯಾವ್ ನೆವರ್ ಸ್ಪೋಕನ್ ಓಪನ್ಲಿ ಅಬೌಟ್ ದಿಸ್. ಇಲ್ಲಿ ಬ್ರೂಟಸ್ ತನ್ನ ಭಯದ ಬಗ್ಗೆ, ಅಂದರೆ ಸೀಸರ್ ಎಲ್ಲಿ ರಾಜ ಆಗ್ಬಿಡ್ತಾನೋ ಅನ್ನುವ ತನ್ನ ಭಯದ ಬಗ್ಗೆ ಓಪನ್ ಆಗಿ ಹೇಳ್ಕೊಂಡಿಲ್ಲ. ಅದಕ್ಕೆ ಶಲ್ ಐ ಅಸ್ಯೂಮ್ ಲೈಕ್ ದ್ಯಾಟ್, ಹೀಗೆ ನೀನು ಹೀಗೆ ಅನ್ಕೋತಾ ಇದೀಯಾ ಅಂತ ನಾನು ಅಂದ್ಕೊಳ್ಳ ಅಂತ. ಸೊ ಬ್ರೂಟಸ್ ರಿಪ್ಲೈಸ್, ಅದಕ್ಕೆ ಬ್ರೂಟಸ್ ಉತ್ತರ ಈ ಥರ ಹೇಳ್ತಾನೆ. I would not, Cassius, yet I love him well. I don't want him to be king, but that is not out of jealousy. ನನಗೆ ಅವನ ಮೇಲೆ ಯಾವುದೇ ಅವನ ಬಗ್ಗೆ ದ್ವೇಷ ಇಲ್ಲ, ನಾನು ಸೀಸರ್ನ ದ್ವೇಷಿಸ್ತಾ ಇಲ್ಲ. ಐ ಲವ್ ಹಿಮ್ ಬಟ್ ಐ ಡೋಂಟ್ ವಾಂಟ್ ಹಿಮ್ ಟು ಬಿ king. But wherefore do you hold me here so long? But why are you making me stay back? ನಮ್ಮ ಮನೆಗೆ ಹೋಗ್ತಾ ಇದ್ದವನ್ನ ಯಾಕೆ ನೀನು ತಡೆದು ಇಲ್ಲಿ ನಿಲ್ಲಿಸಿದೀಯಾ? ವಾಟ್ ಈಸ್ ಇಟ್ ದ್ಯಾಟ್ ಯು ವುಡ್ ಇಂಪಾರ್ಟ್ ಟು ಮೀ? ವಾಟ್ ಡು ಯು ವಾಂಟ್ ಟು ಟೆಲ್ ಮೀ? ಏನೋ ಹೇಳಬೇಕು ಅಂತಿದೆಯಲ್ಲ, ಹೇಳು. ಇಫ್ ಇಟ್ ಬಿ ಆಟ್ toward the general good, set honor in one eye and death in the other, and I will look on both indifferently. So do you want to tell me something which is good for all? ಎಲ್ರಿಗೂ ಒಳ್ಳೆಯದಾಗುವಂತಹ ವಿಷಯವನ್ನು ಹೇಳೋದಿದ್ದರೆ I am prepared to listen to it. If it is for good of all Romans, I will do it, even if it meant my death. I am ready to die for the sake of Rome. If it is for the good of everybody, ಎಲ್ಲರ ಒಳಿತಿಗಾಗಿ ನೀನೇನಾರು ಹೇಳೋದಿದ್ದರೆ ಅದನ್ನು ಕೇಳೋದಕ್ಕೂ ಹಾಗೆ ಮಾಡೋದಕ್ಕೂ ನಾನು ತಯಾರಿದ್ದೀನಿ, ಪ್ರಾಣ ಬೇಕಾದ್ರೂ ಕೊಡೋದಕ್ಕೆ ತಯಾರಾಗಿದ್ದೀನಿ. ಆ್ಯಂಡ್ ಐ ವಿಲ್ ಲುಕ್ ಆನ್ ಬೋತ್ ಇಂಡಿಫ್ರೆಂಟ್ಲಿ, for let the gods so speed me as I love the name of honor more than I fear death. So he says, let gods give me good luck only as long as I love honor more than I fear death. So I want Rome to be the greatest of all, and I am ready to sacrifice even my life for it. And I want to live only so long as I can live in honor. ನಾನು ರೋಮ್ ನಗರಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ತಯಾರಾಗಿದ್ದೀನಿ, ಗೌರವಯುತವಾಗಿ ಬದುಕುವ ದಿನಗಳವರೆಗಷ್ಟೇ ನನಗೆ ಆಯಸ್ಸು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ ಅಂತಂತಾನೆ. ಸೊ ಕ್ಯಾಶಿಯಸ್ ಸೇಸ್, I know that virtue to be in you, Brutus. I know that you are a noble soul, as well as I do know your outward favor. Well, honor is the subject of my story. I want to tell you about the honor of Rome only. ನಾನು ನೀ ಯಾವ ವಿಷಯವನ್ನು ಹೇಳ್ತಾ ಇದೆಯೋ ಅದನ್ನೇ ನಾನು ಹೇಳ್ತಾ ಇರೋದು. ಐ ವಾಂಟ್ ಟು ಸ್ಪೀಕ್ ಅಬೌಟ್ ರೋಮ್ ಆ್ಯಂಡ್ ಇಟ್ಸ್ ಆನರ್. ರೋಮಿನ ಗೌರವದ ಬಗ್ಗೆನೇ ನಾನು ನಿನಗೆ ಹೇಳ್ತಾ ಇರೋದು. ಐ ಕಾಂಟ್ ಟೆಲ್ ಯು ವಾಟ್ ಯು ಆ್ಯಂಡ್ ಅದರ್ ಮೆನ್ ಥಿಂಕ್ ಆಫ್ ದಿಸ್ ಲೈಫ್, ಬಟ್ ಫಾರ್ ಮೈ ಸಿಂಗಲ್ ಸೆಲ್ಫ್ I had as life not be as lived to be in awe of such a thing as myself. I was born free as Caesar, so were you. We both have fed as well, and we can both endure the winter's cold as well as he. For once upon the raw and gusty day, the troubled Tiber chafing with her shores, Caesar said to me, Dearest thou Cassius, now leap in with me into this angry flood, and swim to yonder point. And so here Cassius is making certain points to show that Caesar is just as ordinary as they are. ಇಲ್ಲಿ
ಕ್ಯಾಶಿಯಸ್ಸು ಒಂದೆರಡು ನಿದರ್ಶನಗಳನ್ನು ಎಕ್ಸಾಂಪಲ್ಗಳನ್ನ ಕೊಡ್ತಾ ಸೀಸರ್ಗೂ ನಮಗೂ ಯಾವುದೇ ವ್ಯತ್ಯಾಸ ಇಲ್ಲ, ಅವನು ನಮ್ಮ ಥರ ಸಾಮಾನ್ಯ ಮನುಷ್ಯ ಅಷ್ಟೇ ಅನ್ನೋದನ್ನು ವಿವರಿಸಿ ಉದಾಹರಣೆಗಳ ಮುಖಾಂತರ ಹೇಳ್ತಾ ಇದ್ದಾನೆ. ಸೊ ಹೀ ಸೇಸ್, ಐ ಡೋಂಟ್ ನೋ ಹೌ ಯು ಆ್ಯಂಡ್ ಅದರ್ ಮೆನ್ ಥಿಂಕ್ ಅಬೌಟ್ ಲೈಫ್. ನೀನು ಅಂದರೆ ಕ್ಯಾಶಿಯಸ್ಸು ಬ್ರೂಟಸಿಗೆ ಹೇಳ್ತಾ ಇರೋದು, ಜೀವನ ಬಗ್ಗೆ ನೀನೇನು ಅಂದ್ಕೊಂಡಿದ್ಯಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಬಾರ್ನ್ ಫ್ರೀ, ಐ ಆಮ್ ನಾಟ್ ಅಂಡರ್ ಎನಿಬಡೀಸ್ ಕಂಟ್ರೋಲ್. ನಾನು ಸ್ವತಂತ್ರವಾಗಿ ಬದುಕಿದಂತಹ ಒಬ್ಬ ವ್ಯಕ್ತಿ. ಸೊ ಆರ್ ಯು ಆಲ್ಸೋ, ನೀನು ಕೂಡ ಸ್ವತಂತ್ರನಾಗಿ ಇರುವಂಥವನು. ಈಗ ನಮಗೆ ದಾಸ್ಯದ ಬದುಕು ಬೇಡ ಅಂತ ಹೇಳ್ತಾ ಇರೋದು. ವಿ ಬೋತ್ ಹ್ಯಾವ್ ಈಟನ್ ಆ್ಯಸ್ ವೆಲ್ ಆ್ಯಂಡ್ ವಿ ಬೋತ್ ಎಂಜಾಯ್ ದ ಕೋಲ್ಡ್ ವಿಂಟರ್ ಆ್ಯಸ್ ವೆಲ್. ಸೊ ವಿ ಆರ್ ಆ್ಯಸ್ ಹೆಲ್ದಿ ಆ್ಯಸ್ ಸೀಸರ್ ಈಸ್. ಸೀಸರ್ ಥರನೇ ನಾವು ಒಳ್ಳೆಯ ಊಟವನ್ನು ಮಾಡಿದ್ದೇವೆ. ಹವಾಮಾನದಲ್ಲಿ ಕೋಲ್ಡ್, ವಿಂಟರ್, ಸಮ್ಮರ್, ವಿ ಹ್ಯಾವ್ ಆಲ್ಸೋ ಎಂಡ್ಯೂರ್ಡ್. ಎಲ್ಲ ಪ್ರಕಾರದ ಕಷ್ಟಗಳನ್ನು ಬದುಕಿನಲ್ಲಿ ನಾವು ಸಹಿಸಿದ್ದೀವಿ. ಓಕೆ, ಸೊ he gives one example. Once on a cold and windy day, when Tiber was crashing against his banks, on one particular day when Tiber was in floods. Tiber ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಅದು ರೋಮ್ ನಗರದ ಪಕ್ಕದಲ್ಲಿ ಹರಿಯುವಂತಹ ಒಂದು ನದಿ. ಸೊ ಈ ಟೈಬರ್ನಲ್ಲಿ ಪ್ರವಾಹ ಬಂದಂತಹ ಸಮಯದಲ್ಲಿ ಒಂದು ದಿನ ಸೀಸರ್ ಸೆಡ್ ಟು ಕ್ಯಾಶಿಯಸ್, ಸೀಸರು ಕ್ಯಾಶಿಯಸ್ಸಿಗೆ ಹೇಳ್ತಾನೆ, ವಿಲ್ ಯು ಸ್ವಿಮ್ ಇನ್ ದಿಸ್ ರಿವರ್, ಈ ನದಿಯಲ್ಲಿ ನಿನಗೆ ಈಜ್ಲಿಕ್ಕಾಗತ್ತಾ? ದೇ ಸೆಟ್ ಅ ಮಾರ್ಕ್ ಸಮ್ವೇರ್ ಆ್ಯಂಡ್ ಡಿಸೈಡ್ ದ್ಯಾಟ್ ದೇ ಹ್ಯಾವ್ ಟು ಸ್ವಿಮ್ ಟಿಲ್ ದ್ಯಾಟ್ ಪರ್ಟಿಕ್ಯುಲರ್ ಡೆಸ್ಟಿನೇಷನ್. ಅವರಿಬ್ಬರು ಏನೊಂದು ಇದು ಮಾಡ್ತಾರೆ ಅಂದರೆ ಕಾಂಪಿಟೇಷನ್ ಮೇಲೆ ನಾವು ಅಲ್ಲಿವರೆಗೆ ಈಜಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡ್ತಾರೆ. ಸೊ ಹಿಯರ್ ಕ್ಯಾಶಿಯಸ್ ಈಸ್ ಸೇಯಿಂಗ್ ದಿಸ್ ಟು ಬ್ರೂಟಸ್, ವಾಟ್ ಹ್ಯಾಡ್ ಹ್ಯಾಪನ್ ಸಮ್ ಟೈಮ್ ಅಗೋ. ಭಾಳ ದಿನಗಳ ಹಿಂದೆ ನಡೆದ ಒಂದು ಘಟನೆಯನ್ನು ಕ್ಯಾಶಿಯಸ್ಸು ಬ್ರೂಟಸ್ಸಿಗೆ ಹೇಳ್ತಾ ಇದ್ದಾನೆ. ಸೊ ಸೀಸರ್ ಮತ್ತು ಕ್ಯಾಶಿಯಸ್ಸು ಈ ರೀತಿಯಾಗಿ ಒಂದು ಕಾಂಪಿಟೇಷನ್ ಮೇಲೆ ಸ್ವಿಮ್ ಮಾಡೋಣ ಟೈಬರ್ ನದಿನಲ್ಲಿ ಅಂತ ಅಂದ್ಬಿಟ್ಟು ಅವರು ತೀರ್ಮಾನ ಮಾಡಿಕೊಂಡು ದೇ ಸ್ಟಾರ್ಟ್ ಸ್ವಿಮ್ಮಿಂಗ್ ಆ್ಯಂಡ್ they both start in very fierce ಕಾಂಪಿಟೇಟಿವ್ ಮ್ಯಾನರ್. ಭಾಳ ಸ್ಪರ್ಧಾತ್ಮಕವಾಗಿ ಅವರು ಈಜಲಿಕ್ಕೆ ಶುರು ಮಾಡ್ತಾರೆ. ಬಟ್ ದೆನ್ ಬಿಫೋರ್ ದ ಪಾಯಿಂಟ್ ವಾಸ್ ರೀಚ್ಡ್, ದ ಫೈನಲ್ ವಾಟ್ ಎವರ್ ಎಂಡ್ ಪಾಯಿಂಟ್ ವಾಸ್ ರೀಚ್ಡ್, ಸೀಸರ್ ಬಿಗ್ಯಾನ್ ಟು ಬಿಕಮ್ ಟಯರ್ಡ್. ಸೀಸರ್ಗೆ ಬಹಳ ಆಯಾಸ ಆಗೋಕ್ಕೆ ಶುರುವಾಗತ್ತೆ. ಸೊ ಹಿ ಸೇಸ್ ಲೈಕ್ ದಿಸ್, the torrent roared and we did buffet it with lusty sinews, throwing it aside and stemming it with hearts of controversy. But ere we could arrive the point proposed, Caesar cried, help me Cassius or I sink. So before they reached the end point, Caesar began to cry. ಇನ್ನೇನು ತಲುಪಬೇಕು ಗುರಿ ಅಂತ ಅನ್ನೋಕೊಳ್ಳೋ ಅಷ್ಟೊತ್ತಿಗೆ ಸೀಸರು ಜೋರಾಗಿ ಅಳಕ್ಕೆ ಶುರು ಮಾಡ್ದ. ಹೆಲ್ಪ್ ಮೀ ಕ್ಯಾಶಿಯಸ್ ಆರ್ ಐ ವಿಲ್ ಸಿಂಕ್, ನಾನು ಮುಳುಗೋಗ್ಬಿಡ್ತಾ ಇದ್ದೀನಿ, ನನಗೆ ಸಹಾಯ ಮಾಡು ಅಂತ ಸೀಸರ್ ಕಿರಿಚಿದ. ಸೊ ಕ್ಯಾಶಿಯಸ್ ವೆಂಟ್ ಆ್ಯಂಡ್ ಸೇವ್ಡ್ ಹಿಮ್ ಫ್ರಮ್ ದ್ಯಾಟ್ ಪರ್ಟಿಕ್ಯುಲರ್ ಪ್ಲೇಸ್. ಅಲ್ಲಿ ಏನು ಮುಳುಗಿ ಹೋಗ್ತಾ ಇದ್ದಂತಹ ಸೀಸರ್ನ ಕ್ಯಾಶಿಯಸ್ ಹೋಗ್ಬಿಟ್ಟು ಅವನನ್ನು ಎತ್ಕೊಂಡು ಬಂದೆ ಅಂತಾನೆ. ಹೀ ಗಿವ್ಸ್ ದಿ ಎಕ್ಸಾಂಪಲ್ ಆಫ್ ಗ್ರೀಕ್ epic in which Aeneas helps his father by carrying him on the shoulder. ಇಲ್ಲಿ ಹಳೆಯ ಗ್ರೀಕ್ ಪುರಾಣ ಕಥೆಗಳಲ್ಲಿ ಇರುವಂತಹ ಒಂದು ಘಟನೆಯನ್ನು ವಿವರಿಸುತ್ತಾ ಅಲ್ಲಿ ಇಡೀ ಟ್ರಾಯ್ ನಗರ ಬೆಂಕಿ ಹತ್ಕೊಂಡು ಉರಿತಾ ಇರಬೇಕಾದ್ರೆ ಹೇಗೆ ವ್ಯಕ್ತಿಯೊಬ್ಬ ಏನೆಸ್ ಅನ್ನುವಂತಹ ವ್ಯಕ್ತಿ ತನ್ನ ತಂದೆಯನ್ನು ಹೆಗಲು ಮೇಲೆ ಹೊತ್ಕೊಂಡು ಬಂದನೋ ಆ ಥರ ಸೀಸರ್ನ ಕ್ಯಾಶಿಯಸ್ಸು ಹೆಗಲು ಮೇಲೆ ಹೊತ್ಕೊಂಡು ಬಂದಿದ್ದನ್ನು ಇಲ್ಲಿ ಹೇಳ್ತಾನೆ. ಸೊ ವಾಟ್
what is Cassius trying to do here is he just wants to show that Caesar is a very weak person and he doesn't have so much greatness or power as he appears to be. ಅವನಲ್ಲಿ ಅಷ್ಟೊಂದು ಶಕ್ತಿ ಸಾಮರ್ಥ್ಯಗಳೇನೂ ಇಲ್ಲ. ಅವನು ಒಬ್ಬ ಸಾಧಾರಣದಲ್ಲಿ ಸಾಧಾರಣ ವ್ಯಕ್ತಿ. ಅವನಲ್ಲಿ ಇರುವಂತಹ ಲೋಪದೋಷಗಳೇ ಹೆಚ್ಚು ಅನ್ನೋ ರೀತಿಯಲ್ಲಿ ಇಲ್ಲಿ ಕ್ಯಾಶಿಯಸ್ಸು ಈ ಒಂದು ಘಟನೆಯನ್ನು ಬ್ರೂಟಸ್ಗೆ ವಿವರಿಸ್ತಾನೆ. ಓಕೆ, ಸೊ ಇನ್ ದಿ ನೆಕ್ಸ್ಟ್ ಪಾರ್ಟ್ ವಿ ಸಿ ದಟ್ Cassius is a wretched creature. Now he has become God. ಈಗ ಆ ಥರ ಒಂದು ಘಟನೆ ನಡೆದು ಸ್ವಲ್ಪ ದಿನಗಳ ನಂತರ ಸೀಸರ್ ಹ್ಯಾಸ್ ಬಿಕಮ್ ಗಾಡ್. ಅವನೊಬ್ಬ ದೇವತಾ ಸಮಾನನಾಗಿ ದೈವ ಪುರುಷನ ಥರ ಈಗ ಜನ ಅವನನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಮತ್ತು ಕ್ಯಾಶಿಯಸ್ ಇಸ್ ಜಸ್ಟ್ ಅನ್ ಆರ್ಡಿನರಿ ಮ್ಯಾನ್. ಕ್ಯಾಶಿಯಸ್ ಏನೀಗ ಕೇವಲ ಒಬ್ಬ ಸಾಮಾನ್ಯ ಪ್ರಜೆ ಅಷ್ಟೇ. ಆ್ಯಂಡ್ ಮಸ್ಟ್ ಬೆಂಡ್ ಹಿಸ್ ಬಾಡಿ ಇಫ್ ಸೀಸರ್ ಕೇರ್ಲೆಸ್ಲಿ ಬಟ್ ನಾಡ್ ಆನ್ ಹಿಮ್. ಸೊ ಸೀಸರ್ ಏನಾರು ಇವನ ಕಡೆ ಒಂದು ಸುಮ್ಮನೆ ಹಿಂಗೆ ನೋಡಿದರೆ ಕ್ಯಾಶಿಯಸ್ ಏನು ಮಾಡಬೇಕು, ಬಗ್ಗಿ ನಮಸ್ಕಾರ ಮಾಡುವಂತಹ ಸ್ಥಿತಿ ಈಗ ಬಂದಿದೆ. ಸೊ ವಿ ಆಲ್ ಮಸ್ಟ್ ಬೋ ಡೌನ್ ಇಫ್ ಸೀಸರ್ ನೋಡ್ಸ್ ಅಟ್ ಹಿಮ್. ಸುಮ್ಮನೆ ಹಿಂಗೆ ತಲೆ ಅಲ್ಲಾಡಿಸಿದ್ರೆ ಸಾಕು, ಇವರೆಲ್ಲ ಬಾಗಿ ನಮಸ್ಕಾರ ಮಾಡುವಂಥ ಸ್ಥಿತಿ ಬಂದು ಹೋಗ್ಬಿಟ್ಟಿದೆ. ಸೊ ಹೌ ಟೈಮ್ಸ್ ಹ್ಯಾವ್ ಚೇಂಜ್ಡ್ ಅಂತ. ಆಮೇಲೆ ಸೆಕೆಂಡ್ ಎಕ್ಸಾಂಪಲ್ ಹಿ ಗಿವ್ಸ್ ದ್ಯಾಟ್ he gives is from that time when Caesar had a fever in Spain. ಎರಡನೇ ಉದಾಹರಣೆ ಇವನು ಕ್ಯಾಶಿಯಸ್ ಕೊಡುವಂಥದ್ದು ಏನಪ್ಪ ಅಂತಂದರೆ, ಸೀಸರು ಸ್ಪೇನಲ್ಲಿ ಒಮ್ಮೆ ಅವನಿಗೆ ಜ್ವರ ಬಂದಿರುತ್ತೆ. ಆ ಒಂದು ಘಟನೆಯನ್ನು ಹೇಳ್ತಾನೆ. ಹಿ ಹ್ಯಾಡ್ ಅ ಫೀವರ್ ವೆನ್ ಹಿ ವಾಸ್ ಇನ್ ಸ್ಪೇನ್ ಆ್ಯಂಡ್ ವೆನ್ ದ ಫಿಟ್ ವಾಸ್ ಆನ್ ಹಿಮ್ ಐ ಡಿಡ್ ಮಾರ್ಕ್ ಹೌ ಹಿ ಡಿಡ್ ಶೇಕ್. ಆ ಒಂದು ಜ್ವರದಲ್ಲಿ ಅವನು ತುಂಬಾ ಆಯಾಸಗೊಂಡಿದ್ದ, ದುರ್ಬಲನಾಗಿದ್ದ. ಇಟ್ ಈಸ್ ಟ್ರೂ, ದಿಸ್ ಗಾಡ್ ಡಿಡ್ ಶೇಕ್ ಆ್ಯಂಡ್ ಟುಡೇ ಹಿ ಈಸ್ ಅ ಬಿಗ್ ಗಾಡ್, ಬಟ್ ಹೌ ಹಿ ಸಫರ್ಡ್ ಬಿಕಾಸ್ ಆಫ್ ದಟ್ ಆರ್ಡಿನರಿ ಫೀವರ್. ಇವತ್ತು ಈ ದೇವರ ಥರ ಪೂಜೆ ಸ್ವೀಕರಿಸ್ತಾ ಇರೋ ಸೀಸರು ಆ ಸಣ್ಣ ಜ್ವರಕ್ಕೆ ಎಷ್ಟು ನಲಗಿ ಹೋಗಿದ್ದ ಅವನು. ಹಿಸ್ ಕವರ್ಡ್ ಲಿಪ್ಸ್ ಡಿಡ್ ಫ್ರಮ್ ದೇರ್ ಕಲರ್ ಫ್ಲೈ ಆ್ಯಂಡ್ ಹಿ ವಾಸ್ ಲೈಕ್ ಅ ಕವರ್ಡ್. ಅವನೊಬ್ಬ ಅಂಜು ಬುರುಕನ ಥರ ಸಣ್ಣ ಜ್ವರಕ್ಕೆ ಹೆದರ್ಕೊಂಡಿದ್ದ. ಆ್ಯಂಡ್ ಹಿ ಡಿಡ್ ನಾಟ್ ಹ್ಯಾವ್ ಎನಿ ಕಲರ್ ಆನ್ ಹಿಸ್ ಫೇಸ್. ಅವನ ಮುಖ ಬಿಳಿಚ್ಕೊಂಡಿತ್ತು ಜ್ವರದ ತಾಪದಿಂದ. ಆ್ಯಂಡ್ ದಟ್ ಸೇಮ್ ಐ whose bent death of the world did lose his luster. ಇವತ್ತು ಅವನು ಯಾವ ಒಂದು ಕಣ್ಣುಗಳಿಂದ ಇಡೀ ಪ್ರಪಂಚವನ್ನು ಹೆದರಿಸ್ತಾನೋ ಆ ಕಣ್ಣುಗಳಲ್ಲಿ ಅವತ್ತು ಕಾಂತಿನೇ ಇರಲಿಲ್ಲ. ಆ್ಯಂಡ್ ದೆನ್ ಹಿ ಸೇಸ್ ಐ ಡಿಡ್ ಹಿಯರ್ ಹಿಮ್ ಗ್ರೋನ್, ಐ ದಟ್ tongue of his that bade the Romans mark him and write his speeches in their books. ಇವತ್ತು ಯಾವ ನಾಲಿಗೆಯಿಂದ ಇಡೀ ರೋಮನರ ಮೇಲೆ ಅಧಿಕಾರ ಚಲಾಯಿಸ್ತಾನೋ ಆ ನಾಲಿಗೆಯಿಂದ ಅವನು ತತ್ತರಿಸಿ ಒಂಚೂರು ನೀರು ಕೊಡಿ ಅಂತ ಬೇಡ್ಕೋತಾ ಇದ್ದ ಜ್ವರ ಬಂದಾಗ. ಹಿ ಕ್ರೈಡ್ ಗಿವ್ ಮೀ ಸಮ್ ಡ್ರಿಂಕ್ ಟಿಟನಸ್. ಸ್ವಲ್ಪ ಏನಾರು ಕೊಡಪ್ಪ ಕುಡಿಯೋಕ್ಕೆ ಅಂತ ಬೇಡ್ಕೊಳ್ತಾ ಇದ್ದ, ಜಸ್ಟ್ ಒಂದು ಜ್ವರ ಬಂದಿದ್ದಕ್ಕೆ. ಆ್ಯಸ್ ಅ ಸಿಕ್ ಗರ್ಲ್, ಒಂದು ಹುಡುಗಿ, ಸಣ್ಣ ಹುಡುಗಿ ಜ್ವರ ಬಂದರೆ ಅಳುವ ಥರ ಅಳ್ತಾ ಇದ್ದ. Ye gods, it doth amaze me a man of such a feeble temper should so get the start of the majestic world and bear the palm alone. And now I am really surprised. ಈ ಥರ ದುರ್ಬಲನಾದ ಒಬ್ಬ ವ್ಯಕ್ತಿ ಹೀಗೆಲ್ಲ ಆಗ್ಬೋದಾ ಅಂತ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಐ ಆಮ್ ಅಸ್ಟೌಂಡೆಡ್ ಬೈ ದ ಫ್ಯಾಕ್ಟ್ ದ್ಯಾಟ್ ದಿಸ್ ವೀಕ್ ಮ್ಯಾನ್ ಕುಡ್ ಬೀಟ್ ದ ಹೋಲ್ ವರ್ಲ್ಡ್ and carry the trophy of victory alone. How can he become such a powerful king or ruler and have the trophy of victory as if he has gained it all by himself?
ಇಷ್ಟೆಲ್ಲ ಅವನು ಈ ಒಂದು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಹೇಗೆ ಸಾಧ್ಯವಾಯಿತು? ಹೌ ಇಸ್ ಇಟ್ ಪಾಸಿಬಲ್? ಇವನು ನೋಡಿದ್ರೆ ಇಷ್ಟು ದುರ್ಬಲ ಆಗಿದ್ದಾನೆ. ಹೌ ಕೆನ್ ಹಿ ಸ್ಕೇಲ್ ಸಚ್ ಅ ಹೈಟ್? ಇಷ್ಟು ದೊಡ್ಡ ಒಂದು ಸ್ಥಾನ ಪಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯವಾಯಿತು ಅಂತ ಇಲ್ಲಿ ಕ್ಯಾಶಿಯಸ್ ತನ್ನ ದೊಡ್ಡದಾದ ಒಂದು ದೀರ್ಘವಾದ ಸ್ಪೀಚಲ್ಲಿ ಹೇಳ್ತಾನೆ. ಸೊ ಅಟ್ ದಟ್ ಟೈಮ್ ದರ್ ಇಸ್ ಅನದರ್ ಶೌಟ್ ಆಫ್ ಸ್ಟೇಜ್. ಆಗ ಮತ್ತೊಂದು ದೊಡ್ಡ ಶಬ್ದ ಕೇಳಿ ಬರುತ್ತೆ. ಬ್ರೂಟಸ್ ಸೇಸ್ ಅನದರ್ ಜನರಲ್ ಶೌಟ್, ಐ ಡೂ ಬಿಲೀವ್ ದಟ್ ದೀಸ್ ಅಪ್ಲಾಸಸ್ ಆರ್ ಫಾರ್ ಸಮ್ ನ್ಯೂ ಆನರ್ಸ್ ದಟ್ ಆರ್ heaped on Caesar. So people are shouting and it is as if ಸೀಸರ್ ಇಸ್ ಅವಾರ್ಡೆಡ್ ಮೋರ್ ಆನರ್ಸ್. ಸೀಸರ್ಗೆ ಏನೋ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ಇರಬೇಕು, ಅದಕ್ಕೆ ಜನ ಎಲ್ಲ ಕೂಗ್ತಾ ಇದ್ದಾರೆ ಅಂತ. ಸೊ ಕ್ಯಾಶಿಯಸ್, ವೈ ಮ್ಯಾನ್ ಹಿ ಡತ್ ಬಿಸ್ಟ್ರೈಡ್ ದ ನ್ಯಾರೋ ವರ್ಲ್ಡ್ ಲೈಕ್ ಅ ಕಲೋಸಸ್. Now because of this victory over Pompey, he has become a giant. ಇವಾಗ ಅವನು ಈ ಎಲ್ಲ ಘಟನೆಗಳು, ಇತ್ತೀಚೆಗೆ ನಡೆದಂತಹ ಘಟನೆಗಳು, ಪಾಂಪಿಯ ಸಾವು ಮತ್ತು ಇವನು ಮಾಡಿದಂತಹ ದಂಡಯಾತ್ರೆ, ಇವುಗಳಿಂದೆಲ್ಲ ಅವನ ವ್ಯಕ್ತಿತ್ವವೇ ತುಂಬ ದೊಡ್ಡದಾಗ್ಬಿಟ್ಟಿದೆ ಸೀಸರ್ದು. ಅವನು ದೈತ್ಯಾಕಾರದ ವ್ಯಕ್ತಿ ಆಗ್ಬಿಟ್ಟಿದ್ದಾನೆ. ಬಿಕಾಸ್ ಆಫ್ ಹಿಸ್ ಫೇಮ್ ಹಿ ಹ್ಯಾಸ್ ಬಿಕಮ್ ಅ ಜೈಂಟ್. ದೈತ್ಯಾಕಾರದ ವ್ಯಕ್ತಿ ಆಗಿದ್ದಾನೆ. ಆ್ಯಂಡ್ ವಿ ಪೆಟಿ ಮೆನ್ ವಾಕ್ ಅಂಡರ್ ಹಿಸ್ ಹ್ಯೂಜ್ ಲೆಗ್ಸ್ and peep about to find ourselves dishonorable graves, and we have become so small beside his huge legs. ಮತ್ತು ಅವನ ದೊಡ್ಡ ಆಕೃತಿಯ ಮುಂದೆ ನಾವು ತೀರಾ ಸಣ್ಣವರಾಗ್ಬಿಟ್ಟಿದ್ದೀವಿ. ವಿ ಹ್ಯಾವ್ ಬಿಕಮ್ ಡಿಸಾನರ್ಡ್ ಲೈಕ್ ಸ್ಲೇವ್ಸ್. ನಾವು ಗುಲಾಮರಂತೆ ವ್ಯಕ್ತಿತ್ವವೇ ಇಲ್ಲದವ್ರ ಥರ ಆಗ್ಬಿಟ್ಟಿದ್ದೀವಿ. ಮೆನ್ ಎಟ್ ಸಮ್ ಟೈಮ್ ಆರ್ ಮಾಸ್ಟರ್ಸ್ ಆಫ್ ದೇರ್ ಫೇಟ್ಸ್. ಯಾಕೆ ಹೀಗಾಗತ್ತೆ ಅಂತ ಅಂದರೆ, ಬಿಕಾಸ್ ಆಫ್ ಟೈಮ್. ಸಮಯ ಕೆಲವ್ರನ್ನ ಆ ಒಂದು ಏನಂತಾರೆ ಫೇಮ್, ಅದರ ತುದಿಗೆ ಕರ್ಕೊಂಡು ಹೋಗತ್ತೆ. ಸೊ ಇಟ್ ಈಸ್ ಟೈಮ್ ಆರ್ ಫೇಟ್ ದಟ್ ಡಸ್ ಇಟ್. ಈ ಫೇಟ್ ಅನ್ನೋದೇನಿದೆಯಲ್ಲ, ವಿಧಿ, ಕೆಲವ್ರನ್ನ ಮಾಸ್ಟರ್ಸ್ ಆಗಿ, ಯಜಮಾನರನ್ನಾಗಿ ಮಾಡುತ್ತೆ. ಮೆನ್ ಎಟ್ ಟೈಮ್ ಆರ್ ಮಾಸ್ಟರ್ಸ್ ಆಫ್ ದೇರ್ ಫೇಟ್ಸ್. ದ ಫಾಲ್ಟ್, ಡಿಯರ್ ಬ್ರೂಟಸ್, ಇಸ್ ನಾಟ್ ಇನ್ ಅವರ್ ಸ್ಟಾರ್ಸ್ ಬಟ್ ಇನ್ ಅವರ್ ಸೆಲ್ಸ್. ಆದರೆ ಯಾರು ಇದಕ್ಕೆಲ್ಲ ಕಾರಣ? ಇಟ್ ಈಸ್ ನಾಟ್ ಡೆಸ್ಟಿನೀಸ್ ಫಾಲ್ಟ್. ಇದು ವಿಧಿಯಲ್ಲ, ಬಟ್ ಅವರ್ ಓನ್ ಫಾಲ್ಟ್ಸ್. ನಮ್ಮದೇ ತಪ್ಪು, ನಾವೇ ಅವನಿಗೆ ಈ ಒಂದು ಸ್ಥಾನವನ್ನು ಕೊಟ್ಟಿರೋದು. ವಿ ಆರ್ ಅಂಡರ್ಲಿಂಗ್ಸ್, ಬ್ರೂಟಸ್ ಆ್ಯಂಡ್ ಸೀಸರ್. ವಾಟ್ ಶುಡ್ ಬಿ ಇನ್ ದ್ಯಾಟ್ ಸೀಸರ್? ವೈ ಶುಡ್ ದಟ್ ನೇಮ್ ಬಿ ಸೌಂಡೆಡ್ ಮೋರ್ ದೆನ್ ಯಾಸ್? Write them together. Yours is as fair a name. Sound them, it doth become the mouth as well. Weigh them, it is as heavy. Conjure with them. So he says, whatever has happened is because of ourselves. ಇಲ್ಲಿ ವಿಧಿದೇನೂ ತಪ್ಪಿಲ್ಲ, ನಮ್ಮದೇ ತಪ್ಪು. ಯಾಕೆ ಅಂತಂದರೆ, ವಿ ಹ್ಯಾವ್ ಬಿಕಮ್ ಸ್ಲೇವ್ಸ್. ನಾವು ಗುಲಾಮರಾಗಿರೋದಕ್ಕೇ ಅವನ ಅಧಿಕಾರ ಚಲಾಯಿಸ್ತಾ ಇರೋದು. ಆ್ಯಂಡ್ ವಾಟ್ ಈಸ್ ವೆರಿ ಸ್ಪೆಷಲ್ ಇನ್ ಸೀಸರ್? ನಿನ್ನಲ್ಲಿಲ್ಲದ್ದು ಯಾವುದಿದೆ ಸೀಸರಲ್ಲಿ? ಆರ್ ಯುವರ್ ನೇಮ್ಸ್ ನಾಟ್ ಗುಡ್? ನಿನ್ನ ಹೆಸರು ಅವನ ಹೆಸರು ಥರನೇ ಒಳ್ಳೆ ಹೆಸರಾಗಿದೆ. ಸೊ ಯಾಸ್ ಈಸ್ ಆಲ್ಸೋ ಆ್ಯಸ್ ಗುಡ್ ಆ್ಯಸ್ ಹಿಸ್ ನೇಮ್. ನಿನ್ನ ಹೆಸರು ಅವನ ಹೆಸರು ಥರನೇ ಚೆನ್ನಾಗಿದೆ. ಆ್ಯಂಡ್ ಇಟ್ ಹ್ಯಾಸ್ ದ ಸೇಮ್ ಆನರ್ ಆ್ಯಂಡ್ ಡಿಗ್ನಿಟಿ ಇನ್ ಇಟ್. ಅದರಲ್ಲಿ ಸಮಾನವಾದ ಗುಣಗಳು ನಿಮ್ಮಿಬ್ಬರಲ್ಲೂ ಇದೆ. ಹಾಗಿದ್ರೂ ಅವನು ಹೇಗೆ ಇಷ್ಟೊಂದು ದೊಡ್ಡ ಸ್ಥಾನವನ್ನು ಅಲಂಕರಿಸ್ತಾನೆ ಅಂಥೇಳಿ. So Brutus will start a spirit as soon as Caesar. Now in the names of all the gods at once, upon what meat doth this our Caesar feed, that he is grown so great? So what has made him so powerful?
ಯಾವುದು ಅವನನ್ನು ಅಷ್ಟೊಂದು ಸರ್ವಶಕ್ತನನ್ನಾಗಿ ಮಾಡಿದೆ. ಏಜ್ thou art shamed, Rome, thou have lost the breed of noble bloods. So he says our time is not good. And Rome has lost the ability to grow noble men. ಈ ರೋಮ್ಗೆ ಒಳ್ಳೆ ಜನರನ್ನು ಬೆಳೆಸುವಂತಹ ತಾಕತ್ತು ನಷ್ಟವಾಗಿದೆ. So he says, but it was famed with more than one man. When could they say till now that talked of Rome, that her wide walks encompassed but one man? So in the history of Rome, it hasn't happened that there was only one man at a time. ಸೊ ರೋಮಿನ ಇತಿಹಾಸದಲ್ಲೇ ಅದರ ಒಂದು ಅಧಿಕಾರ ಒಬ್ಬನೇ ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾಗಿರಲಿಲ್ಲ. ರೋಮ್ ಹ್ಯಾಸ್ never been under the control of one particular person. Until now, no one could say that only one man mattered in all of vast Europe. ಈ ಥರ ಸರ್ವಾಧಿಕಾರಿ ಒಬ್ಬ ಆಗಿದ್ದು ಇದುವರೆಗೂ ನಡೆದಿಲ್ಲ ಅಂತ. ನಾವು is it Rome indeed and room enough when there is in it but only one man? So now what happened all of a sudden that only one man is there? ಒಬ್ಬನೇ ಸರ್ವಾಧಿಕಾರಿ ಆಗೋಕ್ಕೆ ಈಗ ಹೇಗೆ ಸಾಧ್ಯವಾಯಿತು? ಎಂದೂ ಆಗಿಲ್ಲದಂಥದ್ದು ಈಗ ಹೇಗಾಯಿತು? ಓ ಯು ಆ್ಯಂಡ್ ಐ ಹ್ಯಾವ್ ಹರ್ಡ್ ಅವರ್ ಫಾದರ್ಸ್ ಸೇ there was a Brutus once that would have bruked the eternal devil to keep his state in Rome. So there used to be great people. One of them is your ancestor. ಹಿಂದೆಲ್ಲ ಬಹಳ ಒಳ್ಳೆ ವ್ಯಕ್ತಿಗಳಿದ್ದರು, ಬಲಶಾಲಿಯಾದರು. ನಿಮ್ಮ ಪೂರ್ವಜರೊಬ್ಬರು ಬ್ರೂಟಸ್ ಅಂತಾನೆ, ಇವಾಗೇನು ಬ್ರೂಟಸ್ ಇದ್ದಾನೆ ಅವರ ತಾತ, ಆನ್ಸೆಸ್ಟರ್, ಪೂರ್ವಜ. ಅವನು he was there and in his time he stopped all kind of dictatorship. ಅವನು ಬದುಕಿದ್ದಿದ್ರೆ ಒಂದು ವೇಳೆ ಈ ಥರ ಎಲ್ಲ ಆಗಕ್ಕೆ ಬಿಡ್ತಿರ್ಲಿಲ್ಲ. ಆ್ಯಂಡ್ your ancestor would have let the devil himself reign in his Roman Republic before he let a king rule. He would have never let one person rule over Rome. ಹಿಂದೆ ಇದ್ದಂತಹ ಮಹಾನುಭಾವರು ಇದ್ದಿದ್ರೆ ಈ ಥರ ಎಲ್ಲ ಆಗಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಸೊ ಬ್ರೂಟಸ್ ರಿಪ್ಲೈಸ್ that you do love me, I am nothing jealous. ನೀನು ಹೇಳ್ತಾ ಇರೋದು ನಂಗೆ ಅರ್ಥ ಆಗುತ್ತೆ. I know that you are not jealous of me and you really love me. Whatever you say is for my own good. ನೀನು ಹೇಳ್ತಾ ಇರೋದೆಲ್ಲ ನಂಗೆ ಅರ್ಥ ಆಗ್ತಿದೆ, ನೀನು ಹೇಳಿದ್ದು ಒಳ್ಳೆಯದಕ್ಕೆ ಅಂತಲೇ ಗೊತ್ತಾಯಿತು. I have some aim how I have thought of this and of these times I shall recount hereafter. ನೀನು ಹೇಳಿದ್ದನ್ನು ನಾನು ಯೋಚನೆ ಮಾಡ್ತೀನಿ. I will think about all this and what is happening in Rome. ನೀನು ಹೇಳ್ದಂಗೆ ರೋಮ್ ನಗರದಲ್ಲಿ ನಡೀತಾ ಇರುವ ವಿಷಯಗಳ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. For this present I would not, so with love I might entreat you, be any further moved. What you have said I will consider. Now you don't ಟಾಕ್ ಎನಿಮೋರ್. ಇನ್ನೂ ನೀನು ಹೇಳೋ ಅಗತ್ಯ ಇಲ್ಲ, ನಂಗೆ ಗೊತ್ತಾಗಿದೆ. ಐ ವಿಲ್ ಕನ್ಸಿಡರ್, ನಾನು ಯೋಚನೆ ಮಾಡ್ತೀನಿ ಅಂತ. ದೆನ್ I will with patience hear and find a time both meet to hear and answer such high things. Till then, my noble friend, chew upon this. Brutus had rather be a villager than to repute himself a son of Rome under these hard conditions as this time is like to lay upon us. So he says he will listen to whatever
Cassius has to say, and also he will discuss about these things at a later time. ಇನ್ನೊಮ್ಮೆ ಯಾವತ್ತಾರೊಮ್ಮೆ ಈ ಗಹನವಾದ ವಿಷಯಗಳ ಬಗ್ಗೆ ಹೆಚ್ಚನ್ನು ಮಾತಾಡೋಣ. ಆ್ಯಂಡ್ he wants to be a poor villager rather than call himself a citizen at this troubled time. ಇಂತಹ ಒಂದು ಸನ್ನಿವೇಶದಲ್ಲಿ ಒಬ್ಬ ಸಾಮಾನ್ಯ ಹಳ್ಳಿಗನಾಗಿರೋದೇ ಒಳ್ಳೆಯದು, ರೋಮ್ ನಗರದ ನಾಗರಿಕ ಅಂತ ಹೇಳ್ಕೊಳ್ಳೋದಕ್ಕಿಂತ ಇಂತಹ ಕಷ್ಟಕರವಾದ ಸಮಯದಲ್ಲಿ ಒಬ್ಬ ಹಳ್ಳಿಯ ವ್ಯಕ್ತಿ ಅಂತ ಹೇಳ್ಕೊಳ್ಳೋದೇ ಒಳ್ಳೆಯದು ಅನಿಸುತ್ತೆ ನನಗೆ ಅಂತ ಬ್ರೂಟಸ್ ಹೇಳ್ತಾನೆ. So Cassius says that he is glad that his words have triggered some interest in Brutus. ನನ್ನ ಈ ದುರ್ಬಲವಾದ ಮಾತುಗಳು ಎಲ್ಲೋ ಒಂದು ಕಡೆ ಅವನನ್ನು ತಟ್ಟಿದೆ ಅಂತ ಕ್ಯಾಶಿಯಸ್ಗೆ ಹೇಳುತ್ತೆ, ಅನಿಸುತ್ತೆ. ಓಕೆ, ಸೊ ವಿಲ್ ಸ್ಟಾಪ್ ಹಿಯರ್, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ.